ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯಿತ ಪ್ರಭ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ 25 ಪದ್ಯಗಳನ್ನು ನೋಡಿದ್ದೀವಿ. ಇವಾಗ 26ನೇ ಪದ್ಯ. ಈ ಪದ್ಯದಲ್ಲಿ ನಾವು ಇಷ್ಟು ತನಕ ದೇಹವನ್ನು ಪಟ್ಟಣ, ನಗರ, ಅರಮನೆ ಮತ್ತು ರಥ ಅಂತ ನೋಡಿದ್ದೀವಿ. ರಥೋತ್ಸವ ಮಾಡಿಸ್ತೀವಿ. ಮೊನ್ನೆ ನಾವು ಪರ್ಯಾಯದಲ್ಲಿ ತೆಪ್ಪೋತ್ಸವವೂ ನೋಡಿದ್ದೀವಿ. ಅಲ್ಲಿ ಮಾಡುವ ತೆಪ್ಪೋತ್ಸವ ಇಲ್ಲಿನೂ ಮಾಡಬಹುದು. ತೆಪ್ಪೋತ್ಸವವನ್ನು ನೋಡ್ತೀವಿ. ತೆಪ್ಪೋತ್ಸವ ನೋಡಿದಾಗ ಅಲ್ಲಿ ತೆಪ್ಪ ನೀರಿರತ್ತ, ಅಲ್ಲಿ ಒಂದು ನಾವೇ ಇರತ್ತ, ಅದರಲ್ಲಿ ದೇವರನ್ನ ಕೂಡಿಸ್ತಾರ, ಆ ವೈಭವ ನೋಡ್ತೀವಿ. ಅದು ಹೇಗೋ ಹಾಗೇನೆ ಈ ದೇಹವು ಅಂತ ಇಲ್ಲೇ ನಿತ್ಯವು ಯಾವಾಗ ನಮಗೆ ನೆನಪು ಬರುತ್ತೋ ಆವಾಗೆಲ್ಲ ಈ ತೆಪ್ಪೋತ್ಸವವನ್ನು ಮಾಡುತ್ತಾ ನೋಡುತ್ತಾ ದೇವರ ಸ್ಮರಣೆಯಲ್ಲಿ ಇರಬಹುದು ಎಂಬುದನ್ನು ಈ ಒಂದು ಯಾವಾಗಲೂ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾವಾಗಲೂ ಅಂದ್ರೆ ಯಾವಾಗ ನಮಗೆ ಅವಕಾಶ ಇರುತ್ತೋ, ಅವನ ಪ್ರೇರಣೆ ಇರುತ್ತೋ, ಸುಲಭವಾಗಿ ಕೂತ ಜಾಗೆಯಲ್ಲೇ ಅದನ್ನ ಕಣ್ಣು ಮುಚ್ಚಿ ಚಿಂತನೆ ಮಾಡಬಹುದು. ಅಂದ್ರೆ ಹೀಗೆ ಮಾಡ್ತೀವಿ, ತೆಪ್ಪೋತ್ಸವ ನೋಡ್ಲಿಕ್ಕೆ ಉಡುಪಿಗೆ ಹೋಗಲ್ಲ ಅಂತ ಅನ್ಕೋಬೇಡಿ. ಅದು ವಿಶೇಷ. ಅಲ್ಲಿ ನೋಡಿದ ದೃಷ್ಟಿ, ದೇವರ ವಿಗ್ರಹಗಳು, ಸ್ವಾಮಿಗಳು ಮಾಡಿಸೋದು, ಅದು ನೋಡಿದಾಗ ಒಳಗೇನು ಹಾಗೆ ಆಗುತ್ತೆ ಅಂಬೋದು ವಿ ಕ್ಯಾನ್ ಈಸಿಲಿ ರಿಲೇಟ್ ಟು ದಟ್. ಅದು ನೋಡಿ ಬಂದ ಮೇಲೆ ಮನೆಗೆ ಬಂದಾಗ ಅದನ್ನೇ ಹೇಳ್ತಾರೆ. ಒಂದು ತೀರ್ಥಯಾತ್ರೆ ಎಲ್ಲ ಹೋಗಿ ಆಯಿತು ಅಂತ ಕೂತ್ಕೊಳ್ಳೋದಿಲ್ಲ. ತೀರ್ಥಯಾತ್ರೆಯಲ್ಲಿ ನಾವು ನೋಡಿದ್ದದನ್ನ ನಮ್ಮ ಮನೆಗೆ ಬಂದು ನಮ್ಮ ದೇವರ ಕೋಣೆಯಲ್ಲಿ ಆಗಲಿ ಎಲ್ಲಿ ಬೇಕಾರಾಗಲಿ ಕಣ್ಣು ಮುಚ್ಚಿ ಅದನ್ನ ಈ ದೇಹದಲ್ಲಿಯೇ ನೋಡ್ಲಿಕ್ಕೆ ನಮಗೆ ಸುಲಭ ಆಗತ್ತೆ. ಈ ರೀತಿಯಾದ ಧ್ಯಾನ ಚಿಂತನ ಸುಲಭ ಆಗತ್ತೆ. ಅದಕ್ಕೆ ಅಲ್ಲಿ ಹೋಗಿ ನೋಡೋದು, ಎಲ್ಲೆಡೆನೂ ಹೀಗೆ ಅಂತ ಚಿಂತನೆಯನ್ನು, ವಿಶಾಲ ಚಿಂತನೆಯನ್ನು ಬರುತ್ತೆ. ಈ ಪದ್ಯದಲ್ಲಿ ಈ ತೆಪ್ಪೋತ್ಸವವನ್ನ ಹೇಳ್ತಾ ಇದ್ದಾರೆ. ಪದ್ಯ ಹೀಗಿದೆ: ಭವವೆನಿಪವ ನದಿಯೊಳು ಕರ್ಮ ಪ್ರವಾಹದೊಳು ಸಂಚರಿಸುತ್ತಿಹದೆ ಹವಸು ನಾವೆಯ ಮಾಡಿ ತನ್ನವರಿಂದಲೊಡಗೂಡಿ. ದಿವಸಗಳಲ್ಲಿ ಲಕ್ಷ್ಮೀ ಧವನು ಕ್ರೀಡಿಪನೆಂದು ಚಿಂತಿಸೆ ಪವನನಯ್ಯ ಭವಾಬ್ಧಿ ದಾಟಿಸಿ ಪರಮ ಸುಖ ಈವ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲಿ ಹೇಳೋದು ಅಂದ್ರೆ, ಇಲ್ಲಿ ತೆಪ್ಪೋತ್ಸವದಲ್ಲಿ ಏನಿರುತ್ತ, ನೀರಿರತ್ತ, ಆಮೇಲೆ ಅಲ್ಲಿ ಒಂದು ತೆಪ್ಪ ಇರತ್ತ, ಅಲ್ಲಿ ಒಳಗಡೆ ದೇವರನ್ನ ಕೂಡಿಸ್ತಾರೆ. ಆ ತೆಪ್ಪ, ಆ ದೋಣಿಯನ್ನ ನಡೆಸಲಿಕ್ಕೆ ಜನರು ಇರ್ತಾರೆ. ಹಾಗೇನೆ ಇದು ಅಂತ ಹೇಳ್ತಾರೆ. ಈ ಹಾಗೆ ಅಂದ್ರೆ ಭವವೆನಿಪ ವನಧಿ. ವನಧಿ ಅಂದ್ರೇನು? ವನ ಅಂದ್ರೆ ನೀರು, ಗೊತ್ತು ನಮ್ಮ. ವನಧಿ ಅಂದ್ರೆ ನೀರು, ದಂಡಿಯಾಗಿ ನೀರಿರುವಂತ ಜಾಗೆ. ನಿಧಿ ಹೇಳೋದಿಲ್ವ? ಹಾಗೇನೆ ವನಧಿ ಅಂದ್ರೆ ನೀರು ತುಂಬಾ ಇರುವಂತ, ಎಲ್ಲ ನೀರಿಗೇನು ಆಶ್ರಯವಾಗಿರುವಂತ ಸಮುದ್ರ. ಅದಕ್ಕೆ ಸಮುದ್ರ ಯಾವುದು? ಈ ಭವಸಾಗರ ಅಂತ ಹೇಳ್ತೀವಿ. ಭವ ಅಂದ್ರೆ ಸಂಸಾರ ಅಂತೀವಿ.
ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಮದುವೆ ಮಾಡಿಕೊಂಡು ಸೆಟಲ್ ಆಗೋದು, ಅದು ಇಲ್ಲ. ಸಂಸಾರ ಅಂದ್ರೆ ಸುಖ ದುಃಖ. ಸುಖ ಬರುತ್ತೆ, ಅದು ಮುಗಿದ ಮೇಲೆ ದುಃಖ, ದುಃಖ ಆದ ಮೇಲೆ ಸುಖ, ಸುಖ ದುಃಖ, ಇದರ ಸರಬಳಿಯೇ ಸಂಸಾರ. ಇದು ಯಾಕೆ ಬರುತ್ತೆ? ನಮಗೆ ಈ ಜೀವಕ್ಕೆ ಈ ಒಂದು ಪ್ರಕೃತಿಯ ಸಂಬಂಧ ಇದೆ, ಆದ ಕಾರಣದಿಂದ ಇದು ಎಲ್ಲವೂ ಬರುತ್ತೆ. ಸೊ ಇದನ್ನ ಸಂಸಾರ, ಭವಸಾಗರ, ಹೀಗೆ ಭವ ಅಂಬೋದೇ, ಈ ಸಂಸಾರ ಅಂಬೋದೇ ಆ ಒಂದು ಸಾಗರದಂತೆ ಇದೆ ಅಂತ ಹೇಳ್ತಾರೆ. ಈ ಸಾಗರ ನೀರು, ಸಾಗರದಲ್ಲಿ ನದಿಗಳು ಬಂದು ಬೀಳುತ್ತೆ, ನದಿ ಪ್ರವಾಹಗಳು, ಗಂಗೆ ಯಮುನೆ ಎಲ್ಲವೂ ಬಂದು ಬೀಳುತ್ತೆ. ಹಾಗೆ ಈ ನಮ್ಮ ಸಂಸಾರಕ್ಕೆ, ನಮ್ಮ ಸಂಸಾರದಲ್ಲಿ ಇದ್ದೀವಿ, ಸುಖ ದುಃಖ. ಈ ಸುಖ ದುಃಖಕ್ಕೇನು ಏನು ಕಾರಣ? ಪ್ರಕೃತಿ ಸಂಬಂಧ ಅಂತ. ಪ್ರಕೃತಿ ಸಂಬಂಧ ಅಲೋನ್ ಈಸ್ ನಾಟ್ ದ ರೀಸನ್. ಅದರ ಇರುವಂತ ಅಭಿಮಾನ ಅಂದ್ರೆ ಮಮಕಾರ, ಅಹಂಕಾರ ಮಮಕಾರ, ಇದೇ ಸಂಸಾರ. ಅಹಂಕಾರ ಮಮಕಾರದಿಂದ ಕೂಡಿರುವಂತ ಅಹಂಕಾರ ಮಮಕಾರ, ನಾನು ನನ್ನದು, ಅಭಿಮಾನ ಬೇಕು. ಎಕ್ಸಸಿವ್ ಅಭಿಮಾನ, ಎಕ್ಸಸಿವ್ ಅಭಿಮಾನ, ಅಹಂಕಾರ, ಇದೇ ನಮಗೆ ದುಃಖಕ್ಕೆ ಕಾರಣ ಆಗತ್ತೆ. ಇದು ಯಾಕೆ ಬರುತ್ತೆ ನಮ್ಗೆ ಅಂದ್ರೆ ಹಿಂದೆ ಮಾಡಿದ ಕರ್ಮ ಅಂತ ಹೇಳ್ತೀವಿ. ಹಿಂದೆ ಮಾಡಿದ ಕರ್ಮ ಅದು ಹೇಗೆ? ಅದಕ್ಕೆ ಹಿಂದೆ ಮಾಡಿದ ಅಂದ್ರೆ ಲಾಸ್ಟ್ ಜನ್ಮದ ಕರ್ಮ ಈ ಜನ್ಮಕ್ಕೆ, ಹೀಗೆಲ್ಲ ಆ ಕರ್ಮಗಳು. ಒಂದು ದಿವಸ ನಾವು ಬದುಕಿದರೆ ಒಂದು ಮಿನಿಮಮ್ 10 ಜನ್ಮಕ್ಕೆ ಬೇಕಾದ ಕರ್ಮ ಮಾಡಿರ್ತೀವಿ. ಹೇಗೆ ಸಾಧ್ಯ ರೀ ಅಂದ್ರೆ, ಕರ್ಮ ಎಂಬುದು ಕೈಕಾಲಿಂದ ಮಾಡೋದು ಮಾತ್ರ ಅಲ್ಲ, ಮನಸ್ಸು, ಇಂದ್ರಿಯಗಳು, ವಾಕು, ಕಣ್ಣು, ಮೂಗು, ಇದು ಆಮೇಲೆ ಅಫ್ಕೋರ್ಸ್ ಟೋಟಲಿ ದೇಹ. ಸೊ ಮನಸ್ಸು ಒಂದು ಕಡೆ ದೇವರನ್ನ ಬಿಟ್ಟೆ ಎಲ್ಲ ಕಡೆನೂ ತಿರುಗುತ್ತಾ ಇರುತ್ತೆ. ಒಂದು ಕ್ಷಣಕ್ಕೆ ಎಲ್ಲಿ ಬೇಕಾದ ಹೋಗುತ್ತೆ. ಅಂದ್ರೆ ಎಷ್ಟು ಕರ್ಮ ನಡೆಯುತ್ತೆ ನೋಡಿ. ನಾವು ಶ್ವಾಸ ಮಾಡೋವಾಗಲೇ ಕರ್ಮಗಳು, ಜಾಗೃತ ಅವಸ್ಥೆಯಲ್ಲಿ ಕರ್ಮಗಳು ಆಗ್ತಾನೆ ಹೋಗುತ್ತಂತ ಹೇಳ್ತಾರೆ. ಸೊ ಹೀಗೆ ಈ ಕರ್ಮಗಳು, ಈಚ್ ಕರ್ಮ ಅಗೇನ್, ಕಾಯಿಕ ಕರ್ಮಗಳು, ಮಾನಸ ಕರ್ಮಗಳು, ದೇಹದಿಂದ ಆಗುವಂತ ಕರ್ಮಗಳು, ಈಚ್ ಹ್ಯಾಸ್ ಡಿಫರೆಂಟ್ ಮೆಚುರೇಷನ್ ಡೇಟ್. ಮೆಚುರಿಟಿ ಟೈಮ್ ಡಿಫರೆಂಟ್ ಇರುತ್ತದು. ಶಾರ್ಟ್ ಟೈಮ್ ಇರುತ್ತೆ, ಲಾಂಗ್ ಟೈಮ್, ಹೇಗೆ ಬೇಕಾದ್ರೂ ಇರುತ್ತೆ. ಅದು ಯಾವಾಗ ಏನು ಆಗತ್ತೆ ಅಂತ ಗೊತ್ತಿಲ್ಲ. ಅಂಡ್ ಇಟ್ ಈಸ್ ಆಲ್ಸೋ ಎ ಕಾಂಬಿನೇಷನ್, ಸೆವರಲ್ ಕಾಂಬಿನೇಷನ್ಸ್. ಸೊ ಅದಕ್ಕೆ ಈ ಕರ್ಮಗಳು ಇವಾಗ ನಾವು ಅನುಭವಿಸೋದು ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ 100 ಜನ್ಮಕ್ಕೆ ಮುಂದೆ ಇರಬಹುದು. ಸೊ ಹೀಗೆ ಕರ್ಮದ ಪ್ರವಾಹ, ಅದೇ ನದಿ ಹಾಗೆ ಸಮುದ್ರದಲ್ಲಿ ಬೀಳ್ತಾ ಇರುತ್ತಲ್ಲ. ಸೊ ಹಾಗೆ ಸಿಮಿಲರ್ ಈ ಕರ್ಮ ಪ್ರವಾಹ, ಜಲ. ಕರ್ಮ ಎಂಬುದಕ್ಕೆ ನಮ್ಗೆ ಶಾಸ್ತ್ರದಲ್ಲಿನೂ ನಾವು ಹೇಳ್ತೀವಿ, ಕೃಷ್ಣಾರ್ಪಣ. ಏನ್ ಮಾಡ್ತೀವಿ ನಾವು? ಕೃಷ್ಣಾರ್ಪಣ, ಕರ್ಮ ಸಮರ್ಪಣೆ ರೀ ಅಂತ. ಏನು ಕರ್ಮ? ಕೈಯಲ್ಲಿ ಸ್ವಲ್ಪ ನೀರು ಇಟ್ಟುಕೊಂಡು ಕೃಷ್ಣಾರ್ಪಣ ಅಂತೇವೆ. ಅಂದ್ರೆ ಕರ್ಮಕ್ಕೆ ಆ ನೀರು ಒಂದು ಸಂಕೇತ. ಕರ್ಮವನ್ನ ನೀರಿಗೆ ಹೋಲಿಸ್ತಾ ಇದ್ದ. ನೀರಿನ ದ್ವಾರ ಪಾಪ ಪುರುಷ ವಿಸರ್ಜನೆ, ಪಾಪ ಪುರುಷ ಜಲ ವಿಸರ್ಜನೆ, ನೀರಿಂದ ವಿಸರ್ಜನೆ. ಸೊ ಹಾಗೆ ಜಲ ಈಸ್ ಸಿಂಬಾಲಿಕ್. ಅಂಡ್ ಆಲ್ಸೋ ಜಲದಲ್ಲಿ ಅದು ಉಪನಿಷತ್ಗಳಲ್ಲಿ, ಬೃಹದಾರಣ್ಯಕ ಉಪನಿಷತ್, ಇದು ಜಲ ಎಂಬುದೇ ವಾಯುದೇವರ ಶರೀರ. ಅಂದ್ರೆ ಜಲದಲ್ಲಿ ನಿಂತು ಎಲ್ಲ ದೇವತೆಗಳು ಇದ್ದಾರೆ, ಮುಖ್ಯವಾಗಿ ವಾಯುದೇವರು ನಿಂತು ಅವರು ನಮ್ಮ ಕರ್ಮವನ್ನು ನಾವೇನೋ ಸಮರ್ಪಣೆ ಮಾಡೋದು ಅಂತಿಲ್ಲ. ನಾವೇನೋ ಕೃಷ್ಣಾರ್ಪಣ ಅಂತ ಕೂಡಲೇ ದೇವರು ಓಡಿ ಬಂದು ತಗೊಳ್ಳೋದಿಲ್ಲ. ಗುರುಗಳ ದ್ವಾರ ಏನ್ ಹೇಳ್ತೀವಿ, ಭಾರತೀಯರಂ ದೇವತೆ, ಗುರು ದೇವತಾ ಅಂತರ್ಗತ ಭಾರತೀಯರಂ ಮುಖ್ಯ. ಅವರ ದ್ವಾರ ಅವರಿಗೆ ಒಪ್ಪಿಸಿ, ನಮ್ಮ ಮೇಲೆ ಇರೋರಿಗೆ ನಮ್ಮ ಗುರುಗಳು, ಸ್ವಾಮಿಗಳು, ಆಮೇಲೆ ಅವರ ಗುರುಗಳು, ಹೀಗೆ ಹೋಗ್ತಾ ಕೊನೆಯಲ್ಲಿ ವಾಯುದೇವರು ಆ ನೀರಲ್ಲಿ ಇದ್ದು ಆ ನಮ್ಮ ಕರ್ಮವನ್ನ ಅವರು ದೇವರಿಗೆ ಸಮರ್ಪಣೆ ಮಾಡ್ತಾ, ನೀನೇ ಮಾಡಿಸಿದ್ದೀಯಾ ಸ್ವಾಮಿ, ಈ ಮಗುವನ್ನ ಉದ್ಧಾರ ಮಾಡು ಅಂತ ಮಾಡ್ತಾರೆ. ಸೊ ಇದು ಜಲ ಪ್ರವಾಹ. ಜಲ ಎಂಬುದೇ ಇದು ಕರ್ಮ ಪ್ರವಾಹ ಆಯ್ತು. ಈ ಕರ್ಮ ಪ್ರವಾಹ ಅನಾದಿಯಿಂದ ಆಗ್ತಾ ಇದೆ. ಅಂದ್ರೆ ಏನಾಯ್ತು? ಈ ಕರ್ಮ ಪ್ರವಾಹ ಅಂದ್ರೆ ಒಂದು ಸಮುದ್ರವನ್ನ ದಾಟಬೇಕು. ಆಚೆ ತೀರ ಇರುತ್ತೆ, ದಡ ಇರುತ್ತೆ. ಆಚೆ ದಡ ಚೆನ್ನಾಗಿ ಕಾಣಿಸುತ್ತೆ, ಅದನ್ನೇ ಮೋಕ್ಷ ಅಂತ ಹೇಳ್ತೀವಿ ನಾವು. ಈಚೆ ದಡ ಎಂಬುದು ಇಲ್ಲಿ ವಿಶೇಷ ಏನಂದ್ರೆ ದಡ ಎಂಬುದೇ ಇಲ್ಲ. ವಿಚಿತ್ರ ಇದು. ದಡ ಯಾಕೆ ಇಲ್ಲ ರೀ
ಅಂದ್ರೆ ಸಂಸಾರ ಇದು ಕರ್ಮ ಪ್ರವಾಹ, ಇದಕ್ಕೆ ದೇರ್ ಇಸ್ ನೋ ಬಿಗಿನಿಂಗ್ಲೆಸ್ ಸಂಸಾರ ಅಂತೀವಿ. ಜೀವ ಯಾವಾಗಿಂದ ಇದ್ದಾನೆ? ಅನಾದಿಯಾಗಿದ್ದಾನೆ. ಯಾವತ್ತಿದ್ದಾನೆ? ಕಾಲ ಹೇಗೆ ಅನಾದಿಯಾಗಿದ್ದ, ಜೀವ ಅನಾದಿಯಾಗಿದ್ದಾನೆ. ಹಾಗೆ ಜೀವಕ್ಕೆ ಸಂಬಂಧಪಟ್ಟದ್ದು ಕರ್ಮ. ಫಿಸಿಕಲ್ ಕರ್ಮ ಹೇಳ್ತಾ ಇಲ್ಲ. ಕರ್ಮ ಎಂಬುದೇ ಒಂದು ಜಡಕ್ಕೆ ಹೇಳಲ್ಲ ಕರ್ಮ. ಈ ಕಲ್ಲು ಕರ್ಮ ಮಾಡಿತ್ತು ಹೇಳಲ್ಲ. ಜೀವ ಯಾವಾಗ ಇದೆಯೋ, ಜೀವ ದೇಹದಲ್ಲಿ ಇದ್ದಾಗ ಕರ್ಮ, ಸತ್ತ ದೇಹದಲ್ಲಿ ಅದು ಕರ್ಮ ಮಾಡಿತ್ತು ಇಟ್ಟು ಅಂತ ಹೇಳ್ಬಿಟ್ಟು ಅದು ಕರ್ಮ ಮಾಡಿತ್ತು ಅಂತ ಹೇಳಲ್ಲ. ಸೊ ಜೀವ ಯಾವಾಗಿಂದ ಇದ್ದಾನೋ ಆವಾಗಿಂದಲೇ ಕರ್ಮ. ಯಾವಾಗಿಂದ ಇದ್ದಾನೆ? ಅನಾದಿ, ಬಿಗಿನಿಂಗ್ಲೆಸ್. ಸೊ ಕರ್ಮವು ಬಿಗಿನಿಂಗ್, ಅದು ತುಂಬ ಸೂಕ್ಷ್ಮ ಇರುತ್ತೆ. ಅದೆಲ್ಲ ಅದರ್ಸ್ ಮಚ್ ಮೋರ್ ಡಿಫಿಕಲ್ಟ್ ಟಾಪಿಕ್. ಅದು ಶ್ವಾಸ ಸಂಧಿ ಇತ್ಯಾದಿಗಳಲ್ಲಿ ಮುಂದೆ ಹೇಳ್ತಾರೆ. ಇವಾಗ ಇಷ್ಟು ತಿಳಿದ್ರೆ ನಾವು ಸಾಕು. ಈಚೆ ಇರುವಂಥ ಸಂಸಾರ, ಕರ್ಮದ ಪ್ರವಾಹ, ಸಂಸಾರ, ಸಮುದ್ರ, ಸಾಗರ, ಜಲದ ಪ್ರವಾಹ, ಇದು ಎಲ್ಲವೂ ಜಲಪ್ರವಾಹ, ಕರ್ಮ ಪ್ರವಾಹ, ಇದು ಅನಾದಿಯಾಗಿರುವುದು. ಅನಾದಿಯಾಗಿ ಕರ್ಮ ಪ್ರವಾಹ ಎಂಬುದು ಇದ್ದೇ ಇದೆ ನಮಗೆ. ಇದರಲ್ಲಿ ಏನು ಬರುತ್ತೆ? ಭವವೇನಿಪ ಈ ಒಂದು ಸಂಸಾರ ನಮ್ಗೆ ಏನು ಬರುತ್ತೆ? ನಮಗೆ ಒಂದು ದೇಹ ಆದ ಮೇಲೆ ಇನ್ನೊಂದು ದೇಹ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಈ ಮಾನವ 84 ಲಕ್ಷ ಯೋನಿ ಹೇಳ್ತೀವಲ್ಲ, ಅದರಲ್ಲಿ ಅನೇಕ ವೆರೈಟೀಸು, ಹೇಗೆ ಬೇಕಾದ್ರೆ ಏನು ಬೇಕಾ. ಸೊ ಎಷ್ಟು ದೇಹವನ್ನು ಹೊತ್ತು ಆ ಕರ್ಮಗಳನ್ನು ಅನುಭವಿಸಲಿಕ್ಕೆ ಈ ದೇಹವನ್ನು, ಅದಕ್ಕೆ ತಕ್ಕಂತೆ ದೇವರು ದೇಹವನ್ನು ಕೊಟ್ಟು ಈ ಸಂಸಾರ ಎಂದು ಯಾವ ಪಶು ಪಕ್ಷಿ ಯಾರಿಗೇನೂ ಸುಖ ದುಃಖ ಎಂಬುದು ಇದ್ದೇ ಇದೆ. ಆದರೆ ಇದನ್ನು ದಾಟಬೇಕು, ಇದನ್ನು ಪಾರು ಮಾಡಬೇಕಂದ್ರೆ ಒಂದು ದೋಣಿ ಬೇಕು, ನೌಕೆ ಬೇಕು. ನೌಕೆ ಇದ್ರೆ ಪಾರು ಮಾಡ್ಲಿಕ್ಕೆ ಆಗತ್ತೆ. ನೌಕೆ ಇದ್ರೆ ಮಾತ್ರ ಪಾರು ಮಾಡಲಿಕ್ಕೆ ಆಗಲ್ಲ. ನೌಕೆ ಕೊಡಬೇಕಲ್ಲ, ಒಳ್ಳೆ ದೃಢವಾದ ನೌಕೆ ಬೇಕು. ನಾವ ಮಾಡಿದ್ದೀವಿ ಈ ನೌಕೆ ಅಂದ್ರೆ ಇಲ್ಲಿ ಅದು ದೇಹ. ಈ ಸಂಸಾರ, ಈ ಕರ್ಮದ ಪ್ರವಾಹ, ಇದರಲ್ಲಿ ಬರುವಂತ ಡಿಫರೆಂಟ್ ದೇಹಗಳು, ಅದರಲ್ಲಿ ದೃಢವಾದ ದೇಹವೇ ನೌಕೆ ಆಗತ್ತೆ. ದೃಢವಾಗಿರುವ ನೌಕೆ ಚೆನ್ನಾಗಿ ಒಂದು ದೊಡ್ಡ ಒಂದು ಶಿಪ್ ಇದ್ರೆ ಆರಾಮಾಗಿ ಹೋಗುತ್ತೆ. ಅದು ಚಿಕ್ಕ ಸಣ್ಣ ಪುಟ್ಟ ದೋಣಿಗಳು ಸಮುದ್ರದಲ್ಲಿ ಇದ್ದರೆ ಏನಾಗತ್ತೆ? ಅದು ಬಿರುಕು ಇರುವಂಥದ್ದು, ಒಡೆದೋದದ್ದು, ಗಾಳಿಗೆ ಇಂಥದ್ದು ಇದ್ದರೆ ಏನೂ ಆಗಲ್ಲ, ಅಲ್ಲೇ ಮುಳುಗಿ ಹೋಗ್ತೀವಿ ನಾವು. ಅದಕ್ಕೆ ಏನು ಬೇಕು? ನಮಗೆ ಒಳ್ಳೆ ದೃಢವಾದ ನೌಕೆ ಬೇಕು. ಅದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾ, ಸಾಧನ ಶರೀರ ಮಾನವ ಜನ್ಮ ಅಂತ ಹೇಳ್ತಾರಲ್ಲ, ಅದೇ ದೃಢ. ಯಾಕೆ ಅಂದ್ರೆ ಈ ನೌಕೆ ದೇವರು ಕೊಟ್ಟಿದ್ದಾನಲ್ಲ, 20 ಹಿಂದೆಯಿಂದ ನೋಡ್ತಾ ಬಂದಿದೆ. 24 ತತ್ವಗಳು ಅಂಬೋ ಒಂದು ಅಯರ್ನ್ ಅಂಡ್ ಸ್ಟೀಲ್ ವುಡ್ ಅದನ್ನೊಂದು ಚೆನ್ನಾಗಿ ಮಾಡಿರುವಂತ ಒಂದು ದೊಡ್ಡ ನೌಕೆ. ಈ ನೌಕೆ ಕೊಟ್ಟಿದ್ದ ದೃಢವಾಗಿ ಇರುವಂತ ಈ ಮನುಷ್ಯ ದೇಹವನ್ನ ದೇವರು ಕೊಟ್ಟಿದ್ದಾನೆ ನಮಗೆ. ಸೊ ಉಳಿದದ್ದೆಲ್ಲ ಬೇರೆ ಬೇರೆ ಬರುತ್ತಲ್ಲ. ಇದು ಭಾಗವತದಲ್ಲಿ ನೀವು ಕೇಳಿರ್ತೀರ, ಅನೇಕ ರೀತಿಯಾದಂತ ಒಂದು ಹೇಳ್ತಾರ, ಮುಖ್ಯ ಸರ್ಗ ಅಂತ ಹೇಳಿ, ಉತ್ಸ್ರೋತಸ ಅಂತ ಹೇಳಿ 6 ರೀತಿಯಾಗಿ ಇರುವಂತ ಗಿಡ ಮೂಲಿಕೆಗಳು, 6 ರೀತಿಯಾಗಿರುವಂಥದ್ದು, 28 ವೆರೈಟೀಸ್ ಬಂದು ಪ್ರಾಣಿಗಳು ಇರುವಂಥದ್ದು. ಸೊ ಹೀಗೆ ಡಿಫರೆಂಟ್. ಮನುಷ್ಯ ಒಂದೇ ವೆರೈಟಿ ನಮ್ದು. 24 ತತ್ವಗಳಿಂದ ಚಂದಾಗೆ ಕಟ್ಟಿದ. ಯಾರು ಕಟ್ಟಿದ್ದು? ನಾವಲ್ಲ. ಓಕೆ, ತತ್ವಾಭಿಮಾನ ಇದೆ, ಅವರಿಗೇನು ಸ್ವತಂತ್ರ ಅಲ್ಲ. ಅದೆಲ್ಲ ನಾವು ನೋಡ್ತಾ ಎಲ್ಲ ಕಡೆನೂ ನೀವು ಕೇಳಿರ್ತೀರ. ದೇವರೇ ಬಂದು, ನಾರಾಯಣನೇ ಬಂದು ಪದ್ಮನಾಭನಾಗಿದ್ದು, ಅವನು ಹೊಟ್ಟೆಯಿಂದ ಕಮಲ ಹುಟ್ಟಿದ್ದು, ಹೀಗೆಲ್ಲ ಮಾಡಿ ಲಕ್ಷ್ಮೀ ದ್ವಾರವಾಗಿ ಇದನ್ನೆಲ್ಲ ಕಟ್ಟಿದ. ಸೊ ಯಾರು ಕಟ್ಟಿದ್ದು? ಈ ಅರಮನೆನೂ ಒಂದೇ, ಇದು ನಗರ ಅಂತ ಹೇಳಿದ ನಗರನೂ ಒಂದೇ. ಆಮೇಲೆ ಇದು ರಥ ಅಂದ್ರೆ ಈ ರಥವನ್ನ ನಿರ್ಮಾಣ ಮಾಡಿ ಮೇಂಟೈನ್ ಮಾಡಿ ಓನ್ ಮಾಡೋದು ಅವನು ಹೇಗೋ, ರಥಕ್ಕೆ ಹೇಗೆ ನಾವು ಹಿಂದೆ 2 ಪದ್ಯಗಳಲ್ಲಿ ಹೇಳಿದ್ವಿ, ಹಾಗೇನೆ ಇದಕ್ಕೇನು ಅಲಂಕಾರ ಎಲ್ಲವೂ ಇರತ್ತೆ. ಇದು ಈ ಒಂದು ನೌಕೆ. ಇದು ತೆಪ್ಪೋತ್ಸವ, ಡಿಫರೆಂಟ್. ಕರ್ಮ ಪ್ರವಾಹದಲ್ಲಿ ಆ ನೀರಲ್ಲಿ ಇದು ಓಡುವಂತ, ಅದನ್ನ ಚಲಿಸಬೇಕು ಅಂದ್ರೆ ಹೇಗೆ? ಆ ಕಾಲದ ನೀವು ತಗೊಂಡ್ರೆ, ಈ ಕಾಲ
ಆ ಕಾಲದ ಆ ಒಂದು ತಗೊಂಡ್ರೆ ಏನಾಗತ್ತೆ, ಅದಕ್ಕೆ ಸೇಲ್ಸ್ ಇರುತ್ತೆ ನೋಡಿ, ಸೇಲ್ ಬೋಟ್ ಅಂತ ಹೇಳ್ತಾರಲ್ಲ ಆ ಥರ ದೊಡ್ಡ ಸೇಲ್ ಬೋಟ್ಸ್. ಅದರಲ್ಲಿ ಗಾಳಿ ಬೇಕು, ಗಾಳಿ ಇದ್ರನ್ನೇ ಅದು ಚಲನೆ ಮಾಡ್ಲಿಕ್ಕಾಗತ್ತೆ. ಗಾಳಿ ಏನು ನಮ್ಮ ವಾಯುದೇವರೇ. ನಾವು ಹೇಳ್ತೀವಲ್ಲ, ಆ ಪ್ರಯಾಣ ಸುಗಮವಾಗಬೇಕು, ಯಾತ್ರೆ ಸುಗಮವಾಗಬೇಕು, ಶ್ರಮ ಇಲ್ಲದೆ ಆಗಬೇಕು. ಏನು ಮಾಡ್ತೀವಿ ನಾವು? ಅಲ್ಲಿ ಇರುವಂಥ ಪ್ರವಾಹ ವಾಯು, ಆ ಕೋಣಾಧಿಪತಿ, ಆ ದಿಕ್ಕಲ್ಲಿ ಇರುವಂಥ ಆ ಒಂದು ನಾರ್ತ್ ವೆಸ್ಟ್ ಡೈರೆಕ್ಷನ್ಗೆ ವಾಯುವ್ಯ ದಿಕ್ಕು, ಅದಕ್ಕೆ ಅವನು ಆರಾಮಾಗಿ ನಮಗೆ ಸುಖವಾಗಿ ಈ ತೀರ್ಥಯಾತ್ರೆ, ಯಾವ ಯಾತ್ರೆ, ಈ ದೇಹದ ಯಾತ್ರೆ ಅವನು ಮಾಡಿಸ್ತಾ ಅಂದ್ರೆ ಅವನಲ್ಲಿ ಇರುವಂಥ ಮುಖ್ಯ ಪ್ರಾಣ ಬೇಕು. ಇದರಲ್ಲಿ ಪ್ರಾಣಶಕ್ತಿ ಬೇಕು. ಬರೀ ಹೊರಗಣ ಗಾಳಿ ಇಲ್ಲ, ಒಳಗೇನೆ ಶುದ್ಧ ಗಾಳಿ ಬೇಕು, ಪ್ರಾಣಶಕ್ತಿ ಬೇಕು. ಈ ಗಾಳಿ ಯಾರು? ನಮ್ಮ ಗುರುಗಳು. ಇವರೇ ನಡೆಸ್ತಾ ಇದ್ದೀವಿ, ಇವರೇ ಗಾಳಿ, ಇವರೇ ಮಾಡಬೇಕು. ಅಂಬಿಗ ನಾನಿಂದ ನಂಬಿದೆ ಅಂತ ಹೇಳಿ ಈ ಅಂಬಿಗ ಬೇಕಲ್ಲ, ಯಾರು? ಅದೇ ಅಲ್ಲಿ ಹಿಂದಿನ ಪದ್ಯದಲ್ಲಿ ರಥಿಕ ಸಾರಥಿ ಯಾರೋ, ಇಲ್ಲಿನೂ ಅವನೇ ಅಂಬಿಗ, ಇವನೇ. ಆ ಒಂದು ಗಾಳಿಯನ್ನ ನಡೆಸುವನಲ್ಲಿ ನಿಂತು, ಗಾಳಿಯಲ್ಲಿ ನಿಂತು ಭಗವಂತನೇ ಇದನ್ನ ಮಾಡ್ತಾನೆ. ಅಂಬಿಗ ಅವನೇ ಇನ್ನೊಂದು ಸಾರಥಿಯಾಗಿ ನಿಂತು ಮಾಡಿಸ್ತಾನೆ. ಸೊ ಹೀಗೆ ನಾವು ಮಾಡೋದೇ ಇದನ್ನ, ಈ ದೇಹವನ್ನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭವವೆನಿಪ ವನದಿಯೊಳು ಕರ್ಮ ಪ್ರವಾಹದೊಳು ಸಂಚರಿಸುತ್ತಿಹ ದೇಹವನ್ನ ನಾವೆಯನ್ನ ಮಾಡು ಅಂತ ಹೇಳ್ತಾ ಇಲ್ಲ. ನಾವೇ ದೇವರು ಕೊಟ್ಟಿದ್ದಾನೆ, ದೇವರೇ ಪ್ರೇರಣೆಯನ್ನು ಮಾಡಿಸ್ತಾನೆ ನಮ್ಮ ಕರ್ಮಕ್ಕೆ ಅನುಗುಣವಾಗ. ಇಲ್ಲಿ ಅವನು ಏನ್ ಸುನಾವೆಯನ್ನು ಮಾಡಿ ಅಂತ ತಿರ್ಗಾ ನೋಡಿ, ಸುಬುದ್ಧಿ, ಸುಜ್ಞಾನ, ಸುಮನಸ್ಸು ಅಂತ ಹೇಳಿದಾಗ ಇಲ್ಲಿನೂ ನಾವೇ ಇದ್ರೆ ಸಾಲದು, ಸುನಾವೆಯಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸುನಾವೆ ಅಂದ್ರೆ ಈ ದೇಹದಲ್ಲಿ ಎಲ್ಲ ಒಂದು ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾನೆ. ಹಾಗೆ ಸಾಮರ್ಥ್ಯ ಸ್ವಲ್ಪ ಅಭಿವ್ಯಕ್ತ ಆಗದೇ ಇದ್ರೆ ಸಾಮರ್ಥ್ಯ ಕೊಡು ಎಂಬ ಪ್ರಾರ್ಥನೆ ಉಂಟೇ ಉಂಟು. ಸೊ ಇದು ಸುನಾವೆ ಮಾಡ್ಕೋಬೇಕು ಅಂದ್ರೆ ಏನು? ಅಂದ್ರೆ ಯಾವಾಗಲೂ ದೇವರು ಮಂಗಳ. ಈ ಒಂದು ಈ ನಾವೆಯನ್ನ, ಈ ಒಂದು ಬೋಟ್, ದೋಣಿ, ಶಿಪ್ಪು ಏನ್ ಬೇಕಾದ್ರೂ ತಗೊಳ್ಳಿ, ಇದನ್ನ ಮಂಗಳಕರವಾಗಿ ಮಾಡ್ಕೋಬೇಕು. ಮಂಗಳಕರವಾಗಿ ಹೇಗೆ ಮಾಡ್ಕೊಳ್ಳೋದು? ಈ ಮಂಗಳಕರವಾಗಿ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಹೇಳಿದ್ದೆ ಇಲ್ಲಿ ತರೋದು. ಆ ರಥ ಹೇಳುವಾಗ ಆ ರಥ ಲಕ್ಷಣಗಳೆಲ್ಲ ಹೇಳಿದ್ದಾರಲ್ಲ, ಹಾಗೇನೆ ಈ ಒಂದು ನಾವೆಗೇನು ಎಲ್ಲವೂ ಧ್ವಜ, ಪತಾಕೆ, ಸಿಂಹಾಸನ, ಅಲ್ಲಿ ಏನೇನು ಮಾಡಿದ್ದೀವೋ ಅದೇ ಬಿಕಾಸ್ ಅದೇ ದೇಹವನ್ನೇ ಇವಾಗ ಅಲ್ಲಿ ರಥ ಅಂತ ಹೇಳಿದ್ವಿ, ಇಲ್ಲಿ ನಾವೇ ಅಂತ ಹೇಳ್ತೀವಿ. ಇದನ್ನು ಅಂದ್ರೆ ಏನು ನಾಮ ಮುದ್ರೆಗಳು ಏನು ಹಾಕ್ಕೊಂಡಿದ್ದೀವಿ? ಸುಮ್ಮನೆ ಗೋಪಿಚಂದನದಿಂದ ಹೀಗೆ ಮುದ್ರೆ ಹಾಕ್ಕೊಳ್ಳೋದಲ್ಲ. ಸ್ಟ್ಯಾಂಪಿಂಗ್ ಯಾವಾಗ ಹಾಕ್ತೀವಿ ನಾವು? ನಮ್ಮ ಬಿಲಾಂಗಿಂಗ್ಸ್ ಇದ್ರೆ ನಮ್ಮ ಹೆಸರು ಹಾಕ್ತೀವಿ. ಇಲ್ಲಿ ಹಾಕೋದು ಚಕ್ರ, ಶಂಖ, ಇದು ಹಾಕೋದು ನನ್ನದಲ್ಲ, ಇದು ಅವನದ್ದು. ಚಕ್ರ, ಶಂಖ, ಚಕ್ರಧಾರಿ, ಶಂಕರನ್ನ ಧಾರಣೆ ಮಾಡಿದವನು, ಗದೆಯನ್ನ ಪದ್ಮವನ್ನ ಧಾರಣೆ ಮಾಡಿದವನು ಅವನೇನು? ನಾರಾಯಣ. ಅವನದ್ದು ಅಂತ ಇದೇ ಮಂಗಳ. ಮಂಗಳಕರವಾಗಿ ಮಾಡ್ಕೋಬೇಕು. ಪತಾಕೆ ಅಲ್ಲಿ ನೋಡಿದ್ದಂತೆ ಧ್ವಜ, ಪತಾಕೆ ಹೇಗಿರ್ಬೇಕು? ಅಪ್ವರ್ಡ್ ಇರೋದು, ಫ್ಲಾಗ್ ಪೋಸ್ಟ್ ಅಪ್ವರ್ಡ್ ಇರುತ್ತೆ. ಅದು ತಿರಿಯಕ್ಕಿದ್ರೆ ಏನಾಗತ್ತೆ? ಬಿದ್ದೋಗತ್ತೆ, ಮುರಿದೋದಂತೆ ಕಾಣುತ್ತೆ. ಸೊ ಸರಿಯಾಗಿ ಅದನ್ನೆಲ್ಲ ಏನು ಬಾಹ್ಯ ಚಿಂತನೆಗಳು ಉಂಟು. ಅದು ಮಾತ್ರ ಸುನಾವೆ ಅಲ್ಲ. ಸುನಾವೆ ಎಂಬುದು ಇಲ್ಲಿ ಈ ದೇಹ, ಹಿಂದೆ ಹೇಳಿದ್ದಂತೆ ಈ ದೇಹ ದೇವರಿರುವಂಥದ್ದು, ದೇವರು ಕೊಟ್ಟ ನೌಕೆ, ನಮ್ದಲ್ಲ, ನಾವು ಕಟ್ಟಿಲ್ಲ. ಜಸ್ಟ್ ದೇವರ ಅನುಗ್ರಹದಿಂದ, ಒಳ್ಳೆ ಬುದ್ಧಿಯಿಂದ ಇದನ್ನ ವಿ ಆರ್ ಮೇಂಟೈನಿಂಗ್. ಬಿರುಕು ಆಗದಂತೆ ಅಂದ್ರೆ ಅವಿಹಿತ ಕರ್ಮಗಳು, ನಿಷಿದ್ಧ ಕರ್ಮಗಳು, ಅದು ಇದು ಮಾಡುವ ಮೂಲಕವಾಗಿ ಬಿರುಕುಗಳು ಆಗತ್ತೆ. ನಾವೇ ಅಲ್ಲಿ ತೂತುಗಳು ಬಿದ್ದರೆ ಏನಾಗತ್ತೆ? ನಾವೇ ತೂತು ಆಗದಂತೆ ಹೇಗೆ ಅದು ಸಾಧ್ಯ ರೀ? ತೂತು ಆಗದಂತೆ ಏನು ಸಾಧ್ಯ ಅಂತ ಹೇಳ್ತಾರ. ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿದಾಗೆ ವಾಯುದೇವರು 3 ಕೋಟಿ ರೂಪವನ್ನ ತಾಳಿದ್ರು ಅಂತ. ಯಾಕೆ ಅಂದ್ರೆ ಈ ಬ್ರಹ್ಮಾಂಡ ಅಂತ ಇರೋದು ಸ್ವಲ್ಪ ಬಿರುಕು ಆದ್ರೆ ಏನಾಗೋದು ಒಳಗಡೆ? ನಾವಲ್ಲ 14 ಲೋಕಗಳು ಇದೆ. ಅದು ಆಗದಂತೆ ವಾಯುದೇವರು ಅದನ್ನ ಕಟ್ಟಿಟ್ಟು ರಕ್ಷಣೆ ಮಾಡ್ತಾರಂತ. ಹಾಗೇನೆ
ಈ ದೇಹದಲ್ಲಿನೂ ವಾಯುದೇವರಿದ್ದಾರೆ, ವಾಯುದೇವರ ಮಕ್ಕಳು ದೇವತೆಗಳು. ಅದನ್ನೇ ಹೇಳ್ತಾರೆ ಇಲ್ಲಿ. ಸುನಾವೆ ಹೇಗೆ ಮಾಡ್ಕೋಬೇಕು ಅಂದ್ರೆ ದೇವರು ಮಾಡ್ಕೊಂಡಿದ್ದಾನೆ ಇದನ್ನು ಸುನಾವೆ. ದೇವರಿಗೆ ಎಲ್ಲ ದೇಹವೂ ಸುನಾವೆಯೇ. ಯಾಕೆಂದ್ರೆ ಅವನೇ ಮಂಗಳಾನಾಂಚ ಮಂಗಳಂ, ದೇವತೆಗಳನ್ನು ಇಟ್ಟುಕೊಂಡಿದ್ದ. ಅದಕ್ಕೆ ಹೇಳ್ತಾರೆ ಸುನಾವೆಯ ಮಾಡಿ ತನ್ನವರಿಂದ ಒಡಗೂಡಿ. ಈ ದೇಹದಲ್ಲಿ ವಾಯುದೇವರನ್ನ ಮಾಡ್ತಾರೆ ಇಟ್ಟಿಲ್ಲ, ಅದ್ರ ಜೊತೆಯಲ್ಲಿ ಎಲ್ಲಾ ದೇವತೆಗಳನ್ನು ಇಟ್ಟಿದ್ದಾನೆ. 24 ತತ್ವಗಳು ಅಂದ್ರೆ ಜಡ ಏನ್ ಮಾಡುತ್ತೆ, ಅಲ್ಲಿ ತತ್ವಾಭಿಮಾನಿ ದೇವತೆಗಳು ಬರ್ತಾರೆ. ಎಲ್ಲರನ್ನು ಇಟ್ಟು ಮಾಡಿದ್ದಾನೆ. ಅಂದ್ರೆ ಈ ತೆಪ್ಪೋತ್ಸವ ಇದೆಲ್ಲ ರಥೋತ್ಸವ ತರನೇ ತೆಪ್ಪೋತ್ಸವನು. ಇದು ತೆಪ್ಪೋತ್ಸವ, ಇದು ಸುನಾವೆ. ದೇವತೆಗಳಿಗೇನೋ ಮಂಗಳಕರವೇ, ದೇವರಿಗೆ ವಾಯುದೇವರಿಗೆ ಎಲ್ಲರಿಗೇನೋ ಮಂಗಳಕರ. ದೇವತೆಗಳಿಗೆ ಯಾಕೆ ಮಂಗಳಕರ? ಅವ್ರು ಸಾಕ್ಷಾತ್ತಾಗ ದೇವರೇ ಎಲ್ಲ ಮಾಡಿಸ್ತಾನಂತ ತಿಳಿದು ಈ ಗಾಡಿಯನ್ನ, ಈ ಒಂದು ತೆಪ್ಪವನ್ನ, ಈ ಒಂದು ದೋಣಿಯನ್ನ ಇದನ್ನ ನಡೆಸ್ತಾ ಇದ್ದಾರೆ ಅವರಿಗೆ. ನಾವು ಸುನಾವೆ ಹೇಗೆ ಮಾಡ್ಕೊಳ್ಳೋದು? ಅವನು ಕೊಟ್ಟ ನಾವೇ, ಅವನು ಇರುವಂತ ನಾವೇ ಇದು. ಅವನು ವಾಯುದೇವರನ್ನ ಇಟ್ಟುಕೊಂಡು ವಾಯುದೇವರ ಮೂಲಕ ಎಲ್ಲ ದೇವತೆಗಳನ್ನು ಪ್ರೇರಣೆ ಮಾಡುತ್ತಾ ಇದರಲ್ಲಿ ನಮ್ಮನ್ನು ಅದನ್ನಲ್ಲಿ ಕೂಡಿಸ್ಕೊಂಡು ಈ ಒಂದು ಸಮುದ್ರವನ್ನ, ಸಂಸಾರ ಭವಸಾಗರ ಇದನ್ನ ದಾಟಿ ಆ ಒಂದು ಆಚೆ ತೀರ ಮೋಕ್ಷಕ್ಕೆ ಕರಗಂಡು ಹೋಗ್ತಾನ ಅಂತ ಇದು ತಿಳಿದಾಗ, ಅಂದ್ರೆ ತತ್ವಜ್ಞಾನ, ಈ ಭಾವನೆ, ಅದರಿಂದ ನಮ್ಗೆ ಬರೋದು ಪ್ರೀತಿ. ದೇವರು ಮಾಡಿಸ್ತಾ, ದೇವರು ನೋಡ್ಕೊಳ್ತಾ ಇದ್ದಾನೆ, ದೇವರು ಕೊಟ್ಟ ಒಳ್ಳೆ ನೌಕೆ ಇದು ಅಂತ ತಿಳಿದಾಗದು ಸುನಾವೆ. ಈ ಭಾವನೆ ಈಸ್ ಇಂಪಾರ್ಟೆಂಟ್. ನೀವು ಬಾಹ್ಯವಾಗಿ ಉಡುಪಿಯಲ್ಲಿ ತೆಪ್ಪೋತ್ಸವ ನೋಡ್ತೀರೋ ಅಥವಾ ಇಲ್ಲೇ ಚಿಂತನೆ ಮಾಡ್ತೀರೋ, ಈ ಭಾವನೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದನ್ನೇ ಹೇಳ್ತಾರೆ, ಮಾಡಿ ತನ್ನವರಿಂದೊಡಗೂಡಿ ದಿವಸಗಳಿಂದ ಆಲ್ ದ ಟೈಮ್. ಈ ಸಂಪ್ರದಾಯ ಥ್ರೂಔಟ್, ರಾತ್ರಿ ಹಗಲು ಇರೋ ದಿವಸಗಳಲ್ಲಿ ಲಕ್ಷ್ಮೀ ಧವ. ಹಾಗೆ ಅಲ್ಲಿ ಹೇಳಿದ್ದಂತೆನೆ, ಅಲ್ಲಿ ಶ್ರೀ ತರುಣಿ ವಲ್ಲಭ, ಇಲ್ಲಿ ಲಕ್ಷ್ಮೀ ಧವ. ಲಕ್ಷ್ಮಿ ಅಲ್ಲಿ ಶ್ರೀ, ಇಲ್ಲಿ ಲಕ್ಷ್ಮಿ. ಆ ಲಕ್ಷ್ಮೀ ನಾರಾಯಣ ವಿಹಾರ ಅವನಿಗೆ ಸುನಾವೆ ಅಲ್ಲವಾ. ಸೊ ಅವನು ಕ್ರೀಡಿಪನೆಂದು ಚಿಂತಿಸೆ. ಹಾಗೆ ಚಿಂತನೆ ಮಾಡಿದ್ರೆ ಏನಾಗತ್ತ? ಪವನನಯ್ಯ, ವಾಯುವಿನಲ್ಲಿ ಇರುವಂತ ವಾಯುವಿನ ತಂದೆ. ವಾಯುವಿನ ತಂದೆ ಅಂದ್ರೆ ನಾರಾಯಣ. ಹಾಗೆ ಮಾತ್ರ ಅಲ್ಲ, ನೀವು ಕೇಳಿದ್ದೀರಾ ಸುನೀಲಾಚಾರ್ಯ ಅವರು ಹೇಳಿದಾರಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ವಾಯುದೇವರನ್ನ ದೇವರು ಹೇಗೆ ಹುಟ್ಟಿಸ್ತಾನೆ ಅಂದ್ರೆ ಸಂಕರ್ಷಣ ರೂಪದಿಂದ ಹುಟ್ಟಿಸ್ತಾನಂತಲ್ಲ. ಸೊ ಅದನ್ನೇ ಇಲ್ಲಿ ಹೇಳ್ತಾರೆ, ಪವನನಯ್ಯ ಅಂತ ಸಂಕರ್ಷಣ ಸಮ್ಯಕ್ಕರ್ಷಣ, ನಮ್ಮನ್ನ ಗ್ರಾವಿಟೇಷನಲ್ ಫೋರ್ಸ್ ತನ್ನ ಕಡೆ ಸೆಳೆಯುತ್ತಾನೆ. ಸಂಕರ್ಷಣ ಅಂದ್ರೆ ಕೃಷ್ಣ, ಇದೆಲ್ಲ ಒಂದೇ ಅರ್ಥ, ಸಮಾನ ಅರ್ಥ ಕೊಡುತ್ತ. ಆಕರ್ಷ ಮಾಡುತ್ತಾನೆ, ಆಕರ್ಷವನ್ನು ಮಾಡಿಸ್ತಾನಂತ. ಅಂದ್ರೆ ಈ ನಾವೆಯಲ್ಲಿ ನಾವು ಪ್ರಯಾಣ ಮಾಡಿದನು ದೇವರು ಕೊಟ್ಟದ್ದು. ಇದು ದೇವರು ಮನೆ, ದೇವರು ಕೊಟ್ಟದ್ದು, ದೇವರ ನೌಕೆ, ದೇವರ ಮನೆ, ದೇವರ ನಗರ, ದೇವರ ಪಟ್ಟಣ, ದೇವರ ರಥ, ದೇವರ ನೌಕೆ, ಅವನೇ ನಿಂತು ಮಾಡಿಸ್ತಾನೆ. ಇದು ಮಾಡಿದಾಗ ಇದೇ ತತ್ವಜ್ಞಾನ. ಇದರಿಂದ ಏನಾಗುತ್ತೆ? ಪವನನಯ್ಯ ಭವಾಬ್ಧಿ, ಈ ಭವ ಸಮುದ್ರವನ್ನ ಅನಾಯಾಸವಾಗಿ ದಾಟಿಸಿ ಬಿಡ್ತಾನೆ. ಅಂದ್ರೆ ಮೋಕ್ಷ ಕೊಡೋದು ಮಾತ್ರ ಅಲ್ಲ, ಈ ಒಂದು ಎಂಟೈರ್ ಪ್ರಯಾಣ ನಮ್ಗೆ ಇನ್ನೂ ಎಷ್ಟೋ ಹೋಗ್ಬೇಕು. ಯು ಹ್ಯಾವ್ ಅ ವಂಡರ್ಫುಲ್ ಶಿಪ್ ಇರೋದು ಮಾತ್ರ ಅಲ್ಲ, ಅದು ಯಾರು ನಡೆಸ್ತಾರೆ, ಯಾರು ಒಳ್ಳೆ ಮಾತರಿಶ್ವ, ಅವನು ವಾಯುದೇವರು ತತ್ವಾಭಿಮಾನಿ ಇವರೆಲ್ಲ ಮಾಡ್ತಾರ ಅಂತ ವಿತ್ ಗ್ರಾಟಿಟ್ಯೂಡ್ ನಾವು ಇದ್ದರೆ ನಮಗೇನು ಈ ಜನ್ಮ ರೈಟ್ ನಾವು ಇದು ಸುಗಮವಾಗೇ ಆಗತ್ತೆ ಈ ತೆಪ್ಪೋತ್ಸವ ಅಂತ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಪವನನಯ್ಯ ಭವಾಬ್ಧಿ ದಾಟಿಸಿ ಏನ್ ಮಾಡ್ತಾನೆ? ಫಲ ಕೊಡ್ತಾನೆ. ಪರಮ ಸುಖ ಈವ, ಇದರಲ್ಲಿ ಫಲ ಏನು? ಪರಮ ಸುಖ. ಇಲ್ಲಿ ಸುಖ ಕೊಡೋದು ಮಾತ್ರ ಅಲ್ಲ, ಮೋಕ್ಷದಲ್ಲಿನೂ ಸುಖ ಕೊಡ್ತಾನೆ, ಮೋಕ್ಷವೂ ಕೊಡ್ತಾನೆ, ಇವಾಗಲೂ ಸುಖ. ಅಂದ್ರೆ ಆಫ್ಟರ್ ಆಲ್ ಸುಖ ಅಂದ್ರೆ ಏನು? ಹೌ ಯುವರ್ ಮೈಂಡ್ ಹ್ಯಾಂಡಲ್ಸ್ ಇಟ್. ಅದು ಮಾತಾಡಲ್ಲ. ಇನ್ನೊಂದು ಇಲ್ಲಿ ನೋಡಿ, ತನ್ನವರಿಂದ. ಯಾಕೆ ತನ್ನವರು ಅಂತ ಹಾಕಿದ್ದಾರೆ ಅಂದ್ರೆ
ದೇವತೆಗಳು ಎಲ್ಲರೂ ಇದೆಲ್ಲ ಬ್ರಹ್ಮಸೂತ್ರ ಇತ್ಯಾದಿಗಳಲ್ಲಿ ಬಂದಿರುವಂತಹ ಮಹತ್ತರವಾದ ಪ್ರಮೇಯಗಳನ್ನ ಸುಲಭವಾಗಿ ನಮಗೆ ಕೊಡ್ತಾರೆ. ತನ್ನವರು ಅಂದ್ರೆ ಏನು? ದೇವರ ದೇಹದಲ್ಲಿ ಅವನ ಒಂದೊಂದು ಅಂಗದಿಂದ ಒಂದೊಂದು ಪುರುಷ ಸೂಕ್ತ ಎಲ್ಲ ಕೇಳಿರ್ತೀರಲ್ಲ, ಆ ವಿರಾಟ ಚಿಂತನೆ ಎಲ್ಲ ಕೇಳಿರ್ತೀರಿ ನೀವು. ಸೊ ಒಂದೊಂದು ಅವಯವವನ್ನು ಆಶ್ರಯ ಮಾಡಿಕೊಂಡಿದ್ದೀವಿ ನಾವು ಅಂತ ದೇವತೆಗಳ ಚಿಂತನೆ ಇರುತ್ತಂತ. ಆದ ಕಾರಣದಿಂದ ದೇವರಿಗೆ ನಮ್ಮವರು ಇವರು ದೇವತೆಗಳೆಲ್ಲ ದೇವರು ಒಪ್ಪಬೇಕು. ನಾವು ವಿ ಬಿಲಾಂಗ್ ಟು ಗಾಡ್ ಅನ್ನಲ್ಲ, ಅವನು ಅನ್ಕೋಬೇಕು ಯು ಬಿಲಾಂಗ್ ಟು. ಆ ರೀತಿಯಿಂದ ನಮ್ಮ ವರ್ತನೆಗಳು ಇರಬೇಕು. ಹಾಗೆ ನಾವು ವರ್ತಿಸಿದರೆ ಪುತ್ರ ಹೇಗೆ ತಂದೆಗೆ ಪುತ್ರ ಅಂತ ಕರೆಸೋದು, ತಂದೆಯ ಮನಸ್ಸು ಒಂದು ಪ್ರಾಮಾಣಿಕ ತಂದೆಯ ಇದನ್ನ ತಿಳಿದು ಅದಕ್ಕೆ ತಕ್ಕಂತೆ ವರ್ತನೆ ಮಾಡಿದ್ರೆ ಅವನು ಸುಪುತ್ರ ಆಗ್ತಾನೆ. ತಂದೆಯನ್ನ ಮಾಡ್ತಾ ಇದು ತಂದೆಯ ಒಂದು ಇದನ್ನ ಮುಂದುವರಿಸ್ತಾನೆ. ಹಾಗೇನೆ ಈ ತಂದೆಯನ್ನ ಸರಿಯಾಗಿ ತಿಳಿದ ಮಕ್ಕಳು ದೇವತೆಗಳು, ಅದಕ್ಕೆ ಅವನು ನನ್ನವರು ಅಂತ ಅವನು ಸ್ವೀಕಾರ ಮಾಡಿದ. ಅದಕ್ಕೆ ಅವರು ಸಂತೋಷ. ತಂದೆ ತಾಯಿಗಳು ಮನೆಯಲ್ಲಿ ಇದ್ದಾಗೆ ನಮಗೆ ಆರಾಮಾಗಿರುತ್ತೆ, ಅವರೇ ಎಲ್ಲ ನೋಡ್ಕೊಂಡು ಬಿಡ್ತಾರೆ, ನೋ ಪ್ರಾಬ್ಲಮ್ ನಮಗೆ. ಹಾಗೆ ದೇವತೆಗಳು ಇರ್ತಾರೆ, ಅವರಿಗೆ ಸುಮ್ಮನೆ. ಹಾಗೇನೆ ನಾವು ವರ್ತನೆ ಮಾಡಬೇಕು ಅಂತ ದೇವತೆಗಳು ನಮ್ಗೆ ಇದು ದೇವತೆಗಳು ಹೀಗೆಲ್ಲ ಚಿಂತನೆ ಮಾಡ್ತಾರೆ ಅಂತ ನಾವು ಶಬ್ದದಿಂದಲೇ ಹೌದು ಚೂರು ಚೂರು ಅರ್ಥ ಸ್ವಲ್ಪ ಮಾಡಿಕೊಂಡ್ರೆ ಆವಾಗ ಇದು ಸುಲಭವೇ ಆಗತ್ತೆ. ಸೊ ಆವಾಗೆ ಅವನು ನಮ್ಮನ್ನ ಭಕ್ತ ಅಂತ ಅವನು ಸ್ವೀಕಾರ ಮಾಡುತ್ತಾನ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಗುರು ಪವಮಾನ ಅಲ್ಲಿ ಹೇಳುವಾಗ ಒಂದು ಹೇಳಿದಂತೆ ಆ ಒಂದು ಸೇಲ್ ಬೋಟ್ ಇದ್ರೆ ಸೇಲ್ಸ್ ಇದ್ದ ಸೇಲ್ ಬೋಟ್ ಅಲ್ಲ, ದೊಡ್ಡ ಶಿಪ್ಪನ್ನು ತಗೊಳ್ಳೋಣ, ಅನುಕೂಲವಾದಂಥ ವಾಯು ಆ ಒಂದು ಸುಖದಿಂದ ನಮ್ಮನ್ನ ಪಾರು ಮಾಡ್ಲಿಕ್ಕಾಗತ್ತೆ. ಅದನ್ನ ಗುರುಗಳು ಏನು ಮಾರ್ಗದರ್ಶಿಗಳು. ಸೊ ಮಾರ್ಗದರ್ಶನ ತೋರಿಸ್ತಾ ಮಾಡ್ತಾರೆ. ಅದೇ ಪಾಪಿಗಳು ಏನ್ ಮಾಡ್ತಾರೆ, ಇದು ಯಾವುದೂ ಚಿಂತನೆ ಮಾಡೋದಿಲ್ಲ. ಅದಕ್ಕೆ ಏನಾಗತ್ತೆ, ಅವರು ಅಲ್ಲಿ ಮುಳುಗಿ ಹೋಗ್ತಾರೆ, ಸೋತು ಮುಳುಗಿ ಅಧೋಗತಿಯನ್ನ ಅವರು ಹೊಂದುತ್ತಾರೆ. ಸೊ ನಾವು ದೇವರನ್ನ ಸರಿಯಾಗಿ ಚಿಂತನೆ ಮಾಡಿದಾಗ ಆ ಒಂದು ಇಲ್ಲಿನೂ ಸುಖ, ಕೊನೆಯಲ್ಲಿ ಪರಮ ಸುಖ, ಪ್ಯೂರ್ ಜಾಯ್ ಅದನ್ನ ಕೊಡ್ತಾನಂತ ಹೇಳ್ತಾರಂಬಲ್ಲಿ ಕೃಷ್ಣ ಅರ್ಪಣಮಸ್ತು. ಯಾವಾಗಲೂ ಈ ಚಿಂತನೆ. ಅಲ್ಪಶಕ್ತಿ ಜೀವಕ್ಕೆ ಏನು ಸಮುದ್ರವನ್ನ ದಾಟೋ ಜೀವ ಅಂಬೋದು ಒಂದು ಅಣು, ದಾಟ್ಲಿಕ್ಕೆ ಶಕ್ತಿಯೂ ಇಲ್ಲ. ಸೊ ಇವರೆಲ್ಲ ನಮ್ಮ ಇದನ್ನ ನಡೆಸ್ತಾ ಇದ್ದಾರೆ, ನಮ್ಮ ಕರ್ಮಗಳನ್ನು ಅವರೇ ಪ್ರೇರಣೆ ಮಾಡಿಸ್ತಾ ಇದ್ದಾರೆ ಅಂತ. ಅದೇ ಅಗೇನ್ ದ ಸೇಮ್ ಥಿಂಗ್, ದೇಹದಲ್ಲಿ ಇಟ್ ಡಸಂಟ್ ಬಿಲಾಂಗ್ ಟು ಮೀ, ಇಟ್ ಬಿಲಾಂಗ್ಸ್ ಟು ದೆಮ್. ನಮಗೆ ಉಪಯೋಗಕ್ಕೆ ದೇವರು ಕರುಣೆಯಿಂದ ಇದನ್ನು ಕೊಟ್ಟಿದ್ದಾನೆ, ಈ ತಿಳುವಳಿಕೆ ಬೇಕು. ಹಾಗೆ ಮಾಡಿದರೆ ಇದು ತೆಪ್ಪೋತ್ಸವ, ರಥೋತ್ಸವ, ಎಲ್ಲ ರೀತಿಯಾದ ಉತ್ಸವಗಳು ಆಗತ್ತೆ ಎಂಬಲ್ಲಿ ಕೃಷ್ಣಾರ್ಪಣಮಸ್ತು. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬ ತುಂಬ ಧನ್ಯವಾದಗಳು. ಹರೇ ಶ್ರೀನಿವಾಸ.